ಕಮ ಕಮ ದೈರಕ ಹೊಡಿಲಿ ಬರಹಕ ನಮ್ಮದ ಬರಹವರಯೋನಿ ನಮ್ಮದ ಬರಹವರಯೋನಿ ತಗೊಳ್ಳೆ 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 ಹೃದಯ ಬೇಕಾ ಹುರಿಯುವಲ್ಲ ಬೇಕಾ ತಗೊಳ್ಳೆ ನೀ ತಗೊಳ್ಳೆ Babaru baru siva babaru baru siva babaru baru siva baba babaru baru siva babaru baru siva babaru baru siva baba ಈ ಮನ ಬಲದವನು ರಾಮನ ಗುಣದವನು ಈ ಮನ ಬಲದವನು ನಿಮಿಷ ಇದುವೆ ಮೊದಲ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಏನಪ್ಪ ಖಳನಾಯಕನ ಬಾಯಲ್ಲಿ ಸಂಸ್ಕೃತ ಶ್ಲೋಕ ಬರ್ತದೆ ಎಂದು ನಿಶ್ಚಯ ಪಡ್ತಾ ಇದ್ದೀರಾ? ಇದರ ಅರ್ಥ ಏನು ಗೊತ್ತಾ? ಜಗತ್ತಲ್ಲಿ ಅನ್ಯಾಯದ ಅಟ್ಟಹಾಸ ಹೆಚ್ಚಾದಾಗ, ಅಧರ್ಮ ತಾಂಡವರ್ತಿರುವಾಗ ನಮ್ಮಂತ ಕಾಲಧನಿಕರ ದರ್ಪ ಹೆಚ್ಚಾದಾಗ ನಮ್ಮನ್ನು ಮಟ್ಟ ಹಾಕಲಕ್ಕ ಆ ದೇವರು ಯಾವುದೋ ಒಂದು ರೂಪದಲ್ಲಿ ಹುಟ್ಟಿ ಬರ್ತಾನಂತ. ಆದ್ರೆ ಇದು ಕಲಿಯುಗ. ತಲೆ ಇರುವವರ ಕಲಿಯುಗ, ತಲೆ ತೆಗೆಯುವ ಕಲಿಯುಗ, ತಲೆ ಹೊಳೆಯುವ ಕಲಿಯುಗ ಅಂದಾಗ ನಮ್ಮಂತರ ಮಟ್ಟ ಹಾಕೋದಂದ್ರೇನು ಸಾಧ್ಯವಿಲ್ಲ.
ಹಾಲು ಮತದ ಹುಲಿ ನಾನೇ ಗಂಡು ಹುಲಿ ಹಾಲು ಮತದ ಹುಲಿ ಎಂದು ಊರಿನ ಒಡೆಯನಾದ ಈ ಜಮೀನ್ದಾರನ ಎದುರಾಗಿ ನನ್ನ ಚೇರಿನ ತಾವಾಗ್ನಿ ಸಿಲುಕಲು ಸಿದ್ಧನಾಗಿರುತ್ತೇವಲ್ಲ ರಾಯಣ್ಣ. ಲೇ ರಾಯ, ಹಿಂದೆ ನಿನ್ನಂತೆ ಹಾಲು ಮತದ ಹುಲಿ ಎಂದು ಮೆರೆದ ಪುಂಡ ಪುರುಷರ ಗಂಡನಾದ ಆ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ಅವರ ಮಾವನ ಮೋಸಕ್ಕೆ ಸಿಲುಕು ಆ ಕೆಂಪು ಮೋತಿ ಪರಂಗಿಗಳ ಕವಿಗೋಷ್ಠಿಯಲ್ಲಿ ಸಿಕ್ಕು ಸತ್ತು ಸ್ವರ್ಗ ಸೇರಿದಂತೆ ನೀನಿಂದು ಈ ಜಮೀನ್ದಾರ ಮೋಸದ ಮಾಯಾತಂತ್ರಕ್ಕೆ ಸಿಲುಕಿ ಸತ್ತು ಸುಡುಗಾಡು ಸೇರುವೆ. ಈ ಜಮೀನ್ದಾರನ ಕೈಯಲ್ಲಿ ಇದ ಕೂಡಿ ಬಗ್ಗದೆ ಸಿಂಹದ ಸಿಡಿದು ಬರೆಯಂತೆ ಸಿಡಿದು ನಿಂತರೆ ಹೊರಗಿನ ಬಿಸಿಲು ಕಾಣದೆ ಪುರುಷರ ಕಣ್ಣು ಕುಕ್ಕುವಂತೆ ಅರಳಿ ನಿಂತಿರುವ ಆ ನಿನ್ನ ತಂಗಿ ಸೀತಾ ಮುಂದೆ ಈ ಜಮೀನ್ದಾರನ ಅರಮನೆಯ ದಾಸಿ. ರಾಯ, ಇನ್ನು ಕೆಲವೇ ದಿನಗಳಲ್ಲಿ ಬ್ಯಾಂಕಿನ ಸಾಲದ ರೂಪವಾಗಿ ತೆಗೆದುಕೊಂಡಿರುವ ನಿನ್ನ ಕುರಿಗಳನ್ನು ಸರ್ವನಾಶ ಮಾಡಿ ಕೊನೆಗೆ ನಿನ್ನನ್ನು ಇದೇ ನನ್ನ 7 ಬಾರಿನ ಬಂದೂಕಿನ ಬಾಯಿಗೆ ಆಹುತಿ ಕೊಡದೆ ಹೋದರೆ ನನ್ನ ಹೆಸರು ಜಗತ್ತಿಲಾಡಿ ಜಮೀನ್ದಾರ್ ಜಗನ್ನಾಥನೇ ಅಲ್ಲ. ಯಪ್ಪ ಸಾವುಕಾರ್ಯ ಹರ್ಕೊಂಡ್ರೆ ಇಲ್ಲ ಕಿತ್ಕೊಂಡ್ರೆ ಇವನು ಮನಸ್ಸು ಮಾಡಿದ್ರ ಬಲು ಅಡವಾಟ್ರಿ ಅಪ್ಪ. ಶೆಟ್ಟಿ, ಆ ಕುರಿಗಾರ ದಯಾನಂದನ ಹೊಡೆದು ಅವನ ಕುರಿಗಳನ್ನು ಕಟ್ಟಿ ಹಾಕಿದ ಘಟನೆಯ ಬಗ್ಗೆ ಏನು ಬಹಳ ಒತ್ತಡದಿಂದ ಮಾತನಾಡಿದಂತಲ್ಲ ಆ ಕುರಿಗಾರ ದಯಾನಂದ. ಆ ಕುರಿಗಾರ ದಯಾನಂದ ಏನು ಮಾತಾಡಿಲ್ರಿ ಅಪ್ಪ. ಆ ಕುರಿಗಾರ ದಯಾನಂದನ ಮಗ ರಾಯಣ್ಣ ಅದಲ್ಲನ್ರಿ, ಅವ ಬಾಳ ಮಾತಾಡೇನ್ರಿ ನಿಮಗ. ಏನೆಂದು ಮಾತನಾಡಿದನಲ್ಲಿ ಆ ಸೊಕ್ಕಿನ ಬಡವ ಚ ಚ ಚ ಚ ಚ ಚ ಚ ಆ ಕುರಿಗಾರ ರಾಯ ಮಾತಾಡಿದ್ ನೆನಸ್ಕೊಂಡ್ರ ಸಣ್ಣಗ ಕಡದ ಎಡ್ಗಿ ತುಂಬಿದ್ರು ನಮ್ ಸೀಟ್ ತಿರುದಿಲ್ರಿ ಅಪ್ಪ. ಹಂಗ ಮಾತಾಡೋಣ ರಾಯಣ್ಣ. ಏನೆಂದು ಮಾತನಾಡಿದನಲ್ಲಿ ನೇರವಾಗಿ ಕತ್ತೆ
ನಮ್ಮ ತಂದೆ ಹೊಡೆದು ನಮ್ಮ ಕುರಿಗಳನ್ನು ಕಟ್ಟಿ ಹಾಕಿರೋ ನಿನ್ನ ಕೆಟ್ಟ ಜಮೀನ್ದಾರ ಅವನ್ನ ಅಡ್ಡ ಉದ್ದ ಕೂಡಿಸಿ ಸಿಗದ ತೋರ್ನ ಕಡ್ದೇನನ್ರಿ ಅಪ್ಪ ನಿಮ್ಮನ್ನ. ಈ ಜಮೀನ್ದಾರನನ್ನು ಸಿಗಿದು ತೋರಣ ಕಟ್ಟುತ್ತೇನೆಂದು ಎದೆ ಒಪ್ಪಿಸಿ ಪುಂಡರಂತೆ ಮಾತನಾಡಿದನ ಸಣ್ಣ ಮಗ ರಾಯ. ಅಷ್ಟೇ ಅಲ್ಲೋಯಪ್ಪ, ನಿಮ್ಮ ಸಾವುಕಾರನ ಕಾಲು ಕೈ ಕಡದ ಎಲ್ಲನ್ ಕುಡ್ದ ಕುಂತು ಭಿಕ್ಷೆ ಬೇಡುವಂಗ ಮಾಡ್ತೀನಿ ಅಂದಿದ್ದ ಅಲ್ಲದ. ಈಗ ಮಣಿ ಸೈತಿ ಬಂದ ಯಾಮವನ ಹರಕೆ ಕೊಂಡ ಕಡ್ದಂಗ ಓಡಾಡಿಸಿ ಕಡ್ದಿನನ್ರಿ ಅಪ್ಪ ನಿಮ್ಮನ್ನ ರಾಯಣ್ಣ. ಏನು ಈ ಜಮೀನ್ದಾರ ಮನೆಗೆ ಬಂದು ಈ ಜಮೀನ್ದಾರನನ್ನೇ ಓಡಾಡಿಸಿ ಕಡಿತಿರೆಂದು ಸಕ್ಕಿನ ಮಗಳಿಂದ ಸಕ್ಕಿನ ಗುಣ್ಣೆ. ಶುಭ ಶುಭ ಶಂಭೋ ಶಂಭೋ ಶುಭ ಶಂಭೋ ಶುಭ ಕನ್ನಡ ಬೆಡಲಿ ದೂರನೆಂದು ಎದುರು ಬರಲಿ ಯಾರಿರಲಿ. ಶಂಭೋ ಶುಭ ಶಂಭೋ ಶುಭ ಶುಭ ಶಂಭೋ ಶಂಭೋ ಶುಭ ಶಂಭೋ ಶುಭ ಶುಭ ಶಂಭೋ ಶಂಭೋ ಶುಭ ಶಂಭೋ ಶುಭ ಶುಭ ಶಂಭೋ ಕನ್ನಡ ಬಿಡಲಿ ದೂರನೆಂದು ಎದುರು ಬರಲಿ ಎದುರು ಯಾರಿರಲಿ. ಹುಡುಗಿಸು ಪತ್ರ ಗಡ 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 ಹುಡುಗಿಸು ಪತ್ರ ಶಂಭೋ ಶುಭ ಶಂಭೋ ಶುಭ ಶುಭ ಶಂಭೋ ಶುಭ ಶಂಭೋ ಶುಭ ಶುಭ ಶಂಭೋ ಕನ್ನಡ ಬಿಡಲಿ ಸೂರ್ಯನೆಂದು ಎದುರು ಬರಲಿ ಎದುರು ಯಾರಿರಲಿ. ಇನ್ನೆಲ್ಲೂ ಜನ್ಮದಲ್ಲಿ ಹುಟ್ಟೋದು ಇಲ್ಲೇನೆ ಇರ್ಬೋದು ಎಂದು ಇವನನ್ನೇ. ಸಿಂಹ 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 ರಾಜಣ್ಣ 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 ಶಂಭೋ ಶಿವ ಶಂಭೋ ಶುಭ ಶುಭ ಶಂಭೋ ಶಂಭೋ ಶಿವ ಶಂಭೋ ಶುಭ ಶುಭ ಶಂಭೋ. ನಿನ್ನಷ್ಟೇ ಜಮೀನ್ದಾರ ಈ ಕನ್ನಡ ತಾಯಿ ನಾಡಿಗೆ ಕೇಡು ಬಗೆಯುವ ನಿಮ್ಮಂತ ಕೆಟ್ಟ ಕುಲದ ಕೊಂಡೆಗಳು ಯಾರೇ ಆಗಿರಲಿ ಅವರನ್ನು ತಾವು ಓಡಾಡಿಸಿ ಕಡಿತಾನೆ ಈ ರಾಯಣ್ಣ. ರಾಯ ಹರಿರಾಯ ಅಷ್ಟೇ ಅಲ್ಲದೆ ನಿಮ್ಮಂತ ಸಾಕಿನ ಶ್ರೀಮಂತರ ಶಿರ ಕತ್ತರಿಸುವ ಕನ್ನಡ ನಾಡಿನ ವೀರ ಪುತ್ರ ರಾಯಣ್ಣ. ರಾಯಣ್ಣ ಲೇ ರಾಯ, ದೇಹ ಗಟ್ಟಿಯಾಗಿದೆ ತೋಳಿನಲ್ಲಿ ಶಕ್ತಿ ಇದೆ ಎಂದು ನೀ ಗಂಡುಗಲಿ ಪುಂಡರಂತೆ ಹಾರಾಡಿದರೆ ನಿನ್ನನ್ನು ಇದೇ ಬಂದೂಕಿನಿಂದ ನಿನ್ನೆದ ಗುಂಡಿಗೆ ಸಿಳಿ ಬಿಸಿ ರಕ್ತ ಕುಡಿಬೇಕಾಗುತ್ತದೆ ಮಗನ. ಏ ಜಮೀನ್ದಾರ, ನಿನ್ನ ಈ ಜುಜುಪಿ ಬಂದೂಕಿಗೆ ಹೆದರಲು ಈ ರಾಯಣ್ಣನೇನು ನಪುಂಸಕನಲ್ಲ. ಸಿಕ್ಕಂತೆ ಹೆಣ್ಣು ಕುರಿಗಳ ಹಾಲು ಕುಡಿದು ಗಂಡು ಸಿಕ್ಕ ನಿಮ್ಮಂತ ಶ್ರೀಮಂತರನ್ನ ಕತ್ತರಿಸುವ ಹಾಲು ಮತದ ಹುಲಿ. ಹಾಲು ಮತದ ಹುಲಿ ಕುರಿಗಾರ, ನಿನ್ನೊಂದಿಗೆ ಪಟ್ಟಂಗಿ ಸಾರೆ ಬಹುದೂರ ನಂತರ ಮೆರೆದ ಗಂಡು ಗಲಿಗಳು ಯಾರೂ ಬದುಕಿ ಉಳಿದಿಲ್ಲ ಈ ಜಗದಲ್ಲಿ. ಅಂತದರಲ್ಲಿ ನಿನ್ನಂತೆ ಹೋರಾಡಿ ಮೆರೆದ ಸೂರಾದಿ ಸೂರರೇ ಮಣ್ಣು ಮುಕ್ಕಿ ಹೋಗಿದ್ದಾರೆ ಈ ಕೋಮ್ ರೋಜನ ಕೈಯಲ್ಲಿ.
ಲುಚ್ಚ ಶ್ರೀಮಂತರಿಗೆ ಹೆದರಿ ಶ್ರೀಮಂತರ ಕೋಲಡಿ ಬಿದ್ದ ಒದ್ದಾವ ಹೇರಿಯಲ್ಲ ಹೇಗಲ್ಲಿಗೆ ಕಂಬಳಿ ಹಾಕಿ ಹಣೆಗೆ ರಕ್ತದ ತಿಲಕೊಂಡಿಟ್ಟು ಬಾಗಿಲು ವಸ್ತುಗಳಿಗೆ ನಮಸ್ಕರಿಸಿ ಕೈಯಲ್ಲಿ ಬಾಟ್ಲಿ ಹಿಡಿದವರ ಬಿದ್ದರೆ ಸಾಕು ನಿಮ್ಮಂತ ಕಟುಕ ಶ್ರೀಮಂತರ ರೊಂಡ ಚಂಡಾಡಿ ರಕ್ತ ದೋಕಳಿ ಆಡಿದಿರುವ ರಕ್ತ ದೋಕಳಿ ದಿನ ಬೆಳಗಾದರೆ ರಕ್ತದಲ್ಲೇ ಸ್ನಾನ ಮಾಡಿ ರಕ್ತವನ್ನೇ ಹಾಲಿನಂತೆ ಘಟಘಟನೆ ಕುಡಿದು ಬದುಕುತ್ತಿರುವ ಈ ಜೋಡಿ ಹುಲಿಗಳಾದ ನಮ್ಮಿಬ್ಬರನ್ನು ನೀನು ರಕ್ತದ ಕೋಳಿ ಆಡುತ್ತೇನೆಂದು ಬಂದರೆ ಮಗನ ಕ್ಷಣದಲ್ಲೇ ಬೀಳುವುದು ನಿನ್ನ ಹೆಣ ಈ ಜಮೀನ್ದಾರನ ಕೈಯಲ್ಲಿ. ಜಮೀನ್ದಾರ ಈ ರಾಯಣ್ಣನ ಹೆಣ ಬಿದ್ದರು ಮತ್ತೆ ಪುನರ್ಜನ್ಮ ಪಡೆದು ನಿಮ್ಮಂತ ಜಮೀನ್ದಾರ ಗರ್ವವನ್ನು ಮುರಿದು ಗಂಟಲ ರೊಕ್ಕವನ್ನು ಹರಿದು ರಕ್ತ ಕುಡಿಯದೆ ಬಿಡುವುದಿಲ್ಲ ಈ ಪುನರ್ಜನ್ಮದ ರಾಯಣ್ಣ. ಪುನರ್ಜನ್ಮದ ಕುಣಿ ನಿನ್ನಂತ ಪುನರ್ಜನ್ಮದ ಸಾವಿರಾರು ಕುಣಿಗಳಿಗೆ ಮಣ್ಣು ಮುಗಿಸಿದ್ದಾನೆ ಈ ಬಹುದೂರ್ ಬಂಟ ಕಾಮ್ರಾಜ್. ಅದನ್ನು ತಿಳಿಯದೆ ಮಗನ ನೀನು ಪುಂಡನಂತೆ ಹಾರಾಡಿದರೆ ಹಾರುವುದು ಮಗನ ನಿನ್ನ ಪ್ರಾಣದ ಉಸಿರು ಈ ಕಾಮ್ರಾಜನ ಕೈಯಲ್ಲಿ. ಕಾಮರಾಜ ಈ ನನ್ನ ಪ್ರಾಣದ ಉಸಿರು ನಿಲ್ಲಿಸುವ ಪೂರ್ವದಲ್ಲಿ ಹರಿದು ತಿನ್ನುವೆ ನಿನ್ನ ಕೊಪ್ಪಿದ ದೇವನು ತಿಳಿಯುತ್ತದೆ ಈ ರಾಯಣ್ಣನ ತಾಕತ್ತು. ಲೇ ರಾಯ, ಮಾತಿಗೆ ಮಾತು ಬೆಳೆಸಿ ಸಿಡಿದೆಪ್ಪಿಸಬೇಡ ಈ ಶ್ರೀಮಂತ ಸಿಂಹವನ್ನು. ಮರ್ಯಾದೆಯಿಂದ ಹೊರಟು ಹೋಗು. ಹೊರಟು ಹೋಗಲು ಬಂದಿಲ್ಲ ಜಮೀನ್ದಾರ. ನನ್ನ ಕುರಿಗಳು ನನ್ನ ತಂದೆಯ ಕೈ ಮಾಡಿ ನನ್ನ ತಂದೆಯ ಮೇಲೆ ಕೈ ಮಾಡಿ ನಿನ್ನ ಮೈ ಚರ್ಮವನ್ನು ಸುಲಿದು ನನ್ನ ತಂದೆ ಮೆಟ್ಟುವ ಯಾತ್ರವನ್ನಾಗಿ ಮಾಡಿಸಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಲೇ ಸಕ್ಕಿನ ಕುನ್ನಿರಾಯ, ಆ ಸೂಳೆ ಮಗ ನಿನ್ನ ತಂದೆಗೆ ನನ್ನ ಮೈ ಚರ್ಮ ಸುರಿದು ಎಕ್ಕರ ಮಾಡಿಸುತ್ತೇನೆಂದು ದಿಟ್ಟವಾಗಿ ನುಡಿದೆ ಆ ಮಗನ. ಕೆಟ್ಟ ರಕ್ತಕ್ಕೆ ಹುಟ್ಟಿದ ಜಮೀನ್ದಾರ ದೇವರಂತಿರೋ ನನ್ನ ತಂದೆಗೆ ಸೂಳೆ ಮಗ ಎಂದೇಳಿ ಆದರದ ಕುಳಿ ನಾನೀಗ ಜೀವಂತ ಉಳಿಸಲಾರೆ. ಅದನ್ನೆಲ್ಲ ನಾ ಸುದ್ದಿ ಮಾಡಿ ಸರಿಪಡಿಸ್ತೀನಿ. ಮಗನ ಶೆಟ್ಟಿ ಮನಿಂದಿರ್ತೋ ಇಲ್ಲ ಕುತ್ತಿಗೆ ಕೊಂದ್ಬಿಡ. ಲೇ ರಾಯ, ಈ ಜಮೀನ್ದಾರ ಮನೆಗೆ ಬಂದು ಈ ಜಮೀನ್ದಾರನಿಗೆ ಎದುರುತ್ತರ ಕೊಡುವಷ್ಟು ಗಂಡು ಎದೆಗಾರಿಕೆ ಬಂದಿದ್ದಿಲ್ಲ ಮಗನ ನಿನಗ. ಮನೆತನಕ್ಕಷ್ಟೇ ಯಾಕಲೇ ಜಮೀನ್ದಾರ, ತಪ್ಪು ಮಾಡಿದ ವ್ಯಕ್ತಿಯ ಶಿವನೇ ಆಗಿರಲಿ ಆ ಶಿವನಿಗೂ ಕೂಡ ಸೆಟ್ಟು ಹೊಡೆದು ಕೇಳ್ತಾನೆ ಈ ಗಂಡು ಗಲಿರಾಯಣ್ಣ ನ್ಯಾಯವಾಗಿ ನಿಯತ್ತಾಗಿ ಬದುಕುವುದನ್ನು ಬಿಟ್ಟು ಅನ್ಯಾಯ ದಾರಿಯಲ್ಲಿ ಬಡವರ ರಕ್ತ ಕುಡಿದು ಬದುಕುತ್ತಿರುವ ನಿಮ್ಮಂತ ಕೆಟ್ಟ ಕೊಂಡಿಗಳಿಗೆ ಒದ್ದು ಬುದ್ಧಿ ಕಲಿಸುವುದೇ ಈ ರಾಯಣ್ಣನ ಬಲವಾದ ಛಲ. ಗುರಿ ಲೇ ರಾಯ, ಈ ನಮ್ಮ ದನಿಯಾದ ಅಕಸ್ಮಾತ್ ಅವರ ಈ ನಮ್ಮ ದನಿಯಾದ ಜಮೀನ್ದಾರು ಅಕಸ್ಮಾತ್ ಅವರ ಕಾಲಲ್ಲಿ ಹರಿದ ಚಪ್ಪಲೆ ಹರಿದರೆ ಸಾಕು, ಹರಿದ ಚಪ್ಪಲೇನೆ ತಲೆ ಮೇಲೆ ಹೊತ್ತುಕೊಂಡು ಹೋಗಿ ಹಚ್ಚಿಸಿಕೊಂಡು ಬರುತ್ತಾನೆ ಆ ನಿನ್ನಪ್ಪ ದಯಾನಂದ. ಅಂತವನ ಮಗನಾದ ನೀನು ಈ ಜಮೀನ್ದಾರನಿಗೆ ಸ್ವಚ್ಛಿನ ಮಾತನಾಡುತ್ತೀಯ, ಸ್ವಚ್ಛಿನ ಕೊನೆ. ಶ್ರೀಮಂತರ ಕಾಲಡಿಯಲ್ಲಿ ಬಿದ್ದು ಶ್ರೀಮಂತರ ಗುಲಾಮರಾಗಿ ಶ್ರೀಮಂತರ ಚಪ್ಪಲೆಯನ್ನು ತಲೆ ಮೇಲೆ ಹೋಗಿ ಹತ್ತಿಸಿಕೊಂಡು ಬರಲು ಇದೇನು ದ್ವಾಪರ ಯುಗ ಅಲ್ಲ, ಇದು ಕಲಿಯುಗ. ತಪ್ಪು ಮಾಡಿದ ನಿಮ್ಮಂತ ಕಟುಕ ಶ್ರೀಮಂತರ ರೊಂಡ ಚಂಡಾಡುವ ಕ್ರಾಂತಿಯುಗ. ಕ್ರಾಂತಿಯುಗ ಲೇ ರಾಯ,
ಕ್ರಾಂತಿ ಯುಗದ ಯುಗ ಪುರುಷ ನಾನೆಂದು ನೀ ಹಾರಾಡಿದರೆ ಮಗನ, ನೀ ಎಪ್ಪಿಸಿದ ಇದೇ ಕ್ರಾಂತಿಯಲ್ಲಿ ಕೊಂಡು ಸುಡುಗಾಡಿಸಿರುವೆ ಈ ಜಮೀನುದಾರನ ಕೈಯಲ್ಲಿ. ಹತ್ತು ಹೋಗುವ ಪೂರ್ವದಲ್ಲಿ ಮೋಸದಿಂದ ಕಟ್ಟಿ ಹಾಕಿರೋ ನನ್ನ ಕುರಿಗಳನ್ನು ಬಿಡಿಸಿಕೊಂಡು ಹೋಗುವುದೇ ಈ ರಾಯಣ್ಣನ ಬಲವಾದ ಛಲ. ರಾಯಣ್ಣ, ಎಲ್ಲಿದ್ದಾವೆ ನಿನ್ನ ಕುರಿಗಳು? ಎಂದು ನಿನ್ನ ತಂದೆ ನನ್ನ ಶೇಂಗಾದ ಹೊಲವನ್ನು ಮೇಯಿಸಿ ಹಾಳು ಮಾಡಿದ್ದನೋ ಅಂದೇ ಜಮೀನ್ದಾರ ಸತ್ತಾದವು ಆ ನಿನ್ನ ಕುರಿಗಳು. ಅವುಗಳನ್ನು ಬಿಡಿಸಿಕೊಂಡು ಹೋಗಲು ನಿನ್ನಿಂದಲೂ ಸಾಧ್ಯವಿಲ್ಲ, ಆ ನಿಮ್ಮ ಅಪ್ಪನಿಂದಲೂ ಸಾಧ್ಯವಿಲ್ಲ. ಏ ಜಮೀನ್ದಾರ, ಊರಿನ ದನಕರುಗಳು ಹೊಕ್ಕು ಹಾಳು ಮಾಡಿರುವ ನಿನ್ನ ಶೇಂಗಾ ಹೊಲವನ್ನು ನನ್ನ ಕುರಿಗಳು ಮೇದು ಹಾಳು ಮಾಡಿ ಎಂದರು ಸುಟ್ಟು ಹೊಗಳಲು ನಾಚಿಕೆ ಆಗುವುದಿಲ್ಲ ಜನ್ಮಕ್ಕೆ. ಯಾಕ ಗುದ್ದಿ ಹಾಸ್ಕೊಂತೀಯಪ್ಪ? ಸುಮ್ಮನೆ ನಾ ಹೇಳ್ದಂಗೆ ಕೇಳ, ನಿನಗೆಲ್ಲ ಒಳ್ಳೇದಾಕೈತಿ. ಏ ಹಲ್ಕಾಣ ನಮಗಡೆ ಶೆಟ್ಟಿ, ಹೆಣ್ಣೊಂದು ಸಾರಿ ಮಧ್ಯದಲ್ಲಿ ಮಾತನಾಡಿದರೆ ಮಾತನಾಡುವ ನಾಲ್ಗೆ ಇರುವುದಿಲ್ಲ ಬಲೂಷ. ಜಮೀನ್ದಾರ, ಕೊನೆಯದಾಗಿ ಹೇಳ್ತೇನೆ, ಮೋಸದಿಂದ ಕಟ್ಟಿ ಹಾಕಿರೋ ನನ್ನ ಕುರಿಗಳನ್ನು ಬಿಟ್ಟು ಬಿಡು. ನಿನ್ನ ಚಂಡನ್ನು ಕಡಿದು ರಕ್ತದ ಮಳೆಯಲ್ಲಿ ಮಲಗಿಸಿ ಬಿಡುತ್ತೇನೆ. ಬಲು ಎಚ್ಚರ ಎಚ್ಚರ. 25 ಹಳ್ಳಿಗಳಿಗೆ ಅಧಿಪತಿಯಾದ ಈ ಜಮೀನ್ದಾರ್ ಅಬ್ದಾಲೊಬ್ಬ ಕುರಿಗಾರನಿಗೆ ಹೆದರಿ ಕುರಿಗಳನ್ನು ಬಿಟ್ಟು ಬಿಡಬೇಕೆ? ಹೋಗಲೇ ಹೋಗು. ನಿಮ್ಮಂತವರಿಗೆ ಹೆದರುವುದು ಅದೆಂದಿಗೂ ಈ ಜಮೀನ್ದಾರ್ ವಂಶದಲ್ಲಿ ಬಂದೇ ಇಲ್ಲ. ಜಮೀನ್ದಾರ, ವಯಸ್ಸಾದ ಮುದುಕನ ಮೇಲೆ ಕೈ ಮಾಡಿ ಮೋಸದಿಂದ ನನ್ನ ಕುರಿಗಳನ್ನು ಕಟ್ಟಿ ಹಾಕಿ ಕೊಂಡತನ ತೋರಿಸುವುದು ಶೂರತನವಲ್ಲಲೇ ಜಮೀನ್ದಾರ, ಅದು ಹೇಡಿಗಳ ಲಕ್ಷಣ. ನ್ಯಾಯವಾಗಿ ನಿಯತ್ತಾಗಿ ಬದುಕುವುದನ್ನು ಬಿಟ್ಟು ಈಗ ನಿನ್ನ ಕಣ್ಣು ಮುಂದೆ ನನ್ನ ಕುರಿಗಳನ್ನು ಹೊಡೆದುಕೊಂಡು ಹೋಗುತ್ತೇನೆ. ನಿನ್ನಲ್ಲಿ ಜಮೀನ್ದಾರ ಎಂಬ ಗಂಡಸ್ತನ ಬಿದ್ದರೆ ಬಂದ ತಡೆ ಈ ಹಾಲು ಮತದ ಹುಲಿಯಲ್ಲ. ನಿಲ್ಲು, ಇಲ್ಲ ಸೂಟ್ ಮಾಡಿ ಬಿಸಾಕಿ ಬಿಡ್ತೇನೆ. ಮಗಳೇ ಜಮೀನ್ದಾರ, ಮರ್ಯಾದೆಯಿಂದ ಬಂದು ಕಣ್ಣು ಕೆಳಗಿಳಿಸು. ಸರಿತರೆ ನಿನ್ನ ಚಂಡ ಕಳೆದು ಬಿಡ್ತೇನೆ ಮಗಳೇ. ಧರ್ಮ, ನನ್ನ ಕುರಿಗಳನ್ನು ಹೊಡೆದುಕೊಂಡು ಹೋಗು. ಈ ನನ್ನ ಮಕ್ಕಳು ಏನ್ ಮಾಡ್ತಾರೋ ನಾನು ನೋಡ್ತೇನೆ. ಏ ಶೆಟ್ಟಿ, ಮಗಳೇನೋ ಕಿಸಾಕತ್ತಿದ್ದಲ್ಲ, ಈ ಕಿಸಿ ತೋರಿಸ್ಬೇಕಿತ್ರಿ ಅಪ್ಪ. ಶೆಟ್ಟಿ, ಈ ಜಮೀನ್ದಾರನ ಪವರ್ ತೋರಿಸಿ ಆ ರಾಯಣ್ಣನ ಪತ್ತೆಲ್ಲದ ಪಾತಾಳಕ್ಕೆ ಕಳಿಸುತ್ತಿದ್ದೆ. ಆದರೆ ಹತ್ತಿರ ಎಲೆಕ್ಷನ್ ಬಂದಿರೋದ್ರಿಂದ ಸುಮ್ಮನೆ ನಿಂದಿರಬೇಕಾಯ್ತು ಶೆಟ್ಟಿ, ಸುಮ್ಮನೆ ನಿಂದಿರಬೇಕಾಯ್ತು. ಅಲ್ಲ ಅದಕ್ಕ ಸ್ಟಾರ್ಟ್ ಹೋದನ್ರಿ ಅಪ್ಪ ಮಗ ರಾಯಣ್ಣ. ಜಮೀನ್ದಾರೇ, ಆ ರಾಯಣ್ಣನ ಬಗ್ಗೆ ನೀವೇನು ಚಿಂತಿಸಬೇಡಿ. ಆ ಮಗನನ್ನು ನಾನು ನೋಡಿಕೊಳ್ಳುತ್ತೇನೆ. ಓಕೆ, ನೀವಿಬ್ಬರು ತೋಟಕ್ಕೆ ಹೋಗಿ ಆಳುಗಳಿಗೆ ಪೇಮೆಂಟ್ ಮಾಡಿ, ಆಮೇಲೆ ಬರ್ತೇನೆ. ಆಯ್ತು ಸಾವುಕಾರ್ರೆ.
ಹಾ ಬಾ ತಂಗಿ ಈಶ್ವರಿ, ಕಾಲೇಜ್ ಮುಗಿಸ್ಕೊಂಡು ಈಗ ಬಂದೇನಮ್ಮ. ಹೌದಣ್ಣ, ಈಗ ಬಂದೆ. ಹಾ ತಂಗಿ ಈಶ್ವರಿ, ಒಳಗಡೆ ಬುಕ್ಸ್ ಇಟ್ಟು ಒಂದು ಕಪ್ ಕಾಫಿ ತೆಗೆದುಕೊಂಡು ಬಾರ. ಸರಿ ಅಣ್ಣ, ಈಗಲೇ ತರುತ್ತೀನಿ. ಅಣ್ಣ, ತೆಗೆದುಕೋ ಕಾಪಿ. ತಂಗಿ ಈಶ್ವರಿ, ಇಂದು ನಿನ್ನ BSc ಫೈನಲ್ ಎಕ್ಸಾಮ್ ರಿಸಲ್ಟ್ ಏನಾಯ್ತು? ಅಣ್ಣ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿದ್ದಾಳೆ ಈ ನಿನ್ನ ತಂಗಿ ಈಶ್ವರಿ. ಆಶೀರ್ವಾದಿಸಣ್ಣ ನನಗೆ. ಎದ್ದೇಳು ತಂಗಿ, ಎದ್ದೇಳು. ನೀನು ಪ್ರತಿ ವರ್ಷದಂತೆ ಪ್ರಥಮ ಸ್ಥಾನದಲ್ಲಿ ಪಾಸ್ ಆಗಿ ಈ ನಿಮ್ಮಣ್ಣನ ಕೀರ್ತಿ ತರುತ್ತೆ ಎಂದು ಈ ನಿಮ್ಮಣ್ಣಗೆ ಚೆನ್ನಾಗಿ ಒತ್ತಮ್ಮ. ಹಾ ತಂಗಿ ಈಶ್ವರಿ, ತೆಗೆದುಕೋ ಈ 10,000 ರೂಪಾಯಿಗಳನ್ನು. ನಿನ್ನ ಫ್ರೆಂಡ್ಸಿಗೆ ಪಾರ್ಟಿ ಮಾಡಿಬಿಡು. ಸರಿ ಅಣ್ಣ. ಅಣ್ಣ, ನಾನೇನು ಬರಲೇ? ಕೊಪ್ಪಿದ ಕುಣ್ಣೀರಾಯ, ನನ್ನ ಕಣ್ಣ ಮುಂದೆ ನಾ ಕಟ್ಟಿ ಹಾಕಿದ ಕುರಿಗಳನ್ನು ಬೆಚ್ಚಿಕೊಂಡು ಹೋದೆಯಾ ಮಗನ? ಇದರ ಸೇಡಿಗಾಗಿ ಆ ನಿನ್ನ ತಂಗಿ ಸೀತೆಯನ್ನು ಹೊರತಂದು ನಡು ರೋಡಿನಲ್ಲಿ ಬಟ್ಟೆ ಬಿಚ್ಚಿ ಅವಳ ಶೀಲಾರನ ಮಾಡಿ ಕೊನೆಗೆ ಅವಳ ಮೆರವಣಿಗೆ ಮಾಡದಿದ್ದರೆ ನನ್ನ ಹೆಸರು ಹಠಯೋಗಿ ಜಮೀನ್ದಾರ್ ಜಗನ್ನಾಥನೇ ಅಲ್ಲ. ಹಠ 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 ಹಠವಾದಿ